ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಕೋರಿಕೆ ಮತ್ತು ಹಾಗೆಯೇ ಮೇರೆಗೆ ಮತ್ತು ಹಾಗೆಯೇ ಸುಮಾರು ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಸಹ ನಮಗೆ ಸಂದರ್ಭವನ್ನು ಹೇಗೆ ಬರೀತಕ್ಕಂಥದ್ದು ಮತ್ತು ಹಾಗೆಯೇ ಸಂಭಾವ್ಯ ಪ್ರಶ್ನೆಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ ತಾವೆಲ್ಲರೂ ಕೋರಿಕೆ ಮತ್ತು ಹೇಳಿದ್ರ. ಹೀಗಾಗಿ ಈ ದಿನ ನಿಮಗೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ನಿಮಗೆ ಇಲ್ಲೂ ಸಹ ಪ್ರಶ್ನೆ ಪತ್ರಿಕೆಯಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಕೇಳುವಂತಹ ಸಾಧ್ಯತೆಗಳು ಇರೋದರಿಂದ ಮತ್ತು ಕಡ್ಡಾಯವಾಗಿ ಕೇಳೋದ್ರಿಂದ, ಹಾಗಾಗಿ ಅವುಗಳನ್ನು ಬರೆಯುವಂತಹ ಬಗೆ ಹೇಗೆ ಮತ್ತು ಅವುಗಳನ್ನು ಹೇಗೆ ನೀವು ಅರ್ಥೈಸ್ಕೊಳ್ಬೇಕಾಗುತ್ತೆ ಮತ್ತು ಜೊತೆಗೆ ಹಾಗೆಯೇ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗುತ್ತೆ. ಯಾವ್ಯಾವ ಗದ್ಯಭಾಗ ಮತ್ತು ಪದ್ಯಭಾಗದಿಂದ ನಿಮಗೆ ಹೇಳುವಂಥ ಸಾಧ್ಯತೆಗಳಿದೆ ಅಂತ ಅನ್ನೋದನ್ನು ಸಹ ನಿಮಗೆ ಇಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಸಹ ಅವುಗಳನ್ನೇ ನೀವು ಆ ಒಂದು ಏನು ಗದ್ಯಭಾಗ ಅಥವಾ ಪದ್ಯಭಾಗ ಅಥವಾ ದೀರ್ಘಗದ್ಯದಿಂದ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಪದ್ಯಭಾಗದಿಂದ ಏನು ನಿಮಗೆ ಹೇಳುವಂತಹ ಪದ್ಯಭಾಗದಲ್ಲೇ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರೋದ್ರಿಂದ, ಕೇಳುವ ಸಾಧ್ಯತೆಗಳಿರೋದ್ರಿಂದ ಅವುಗಳನ್ನು ನೀವು ಹೆಚ್ಚು ನೀವು ಓದಿದ್ರೆ ಸಂದರ್ಭವನ್ನು ಬರೀಲಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಹೀಗಾಗಿ ಅವುಗಳನ್ನು ಒಂದು ಸಲ ನಿಮಗೆ ಮನವರಿಕೆಯನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ತಮ್ಮೆಲ್ಲರ ಬೇಡಿಕೆಯನ್ನು ಮತ್ತು ಕೋರಿಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ನಿಮಗೆ ಇಲ್ಲಿ ನೋಡಿ, ಗಮನ ಇಟ್ಟು ತಾವುಗಳೆಲ್ಲರೂ ಸಹ ಕೇಳಿಸ್ಕೋಬೇಕಾಗುತ್ತೆ. ಪದ್ಯಭಾಗದಿಂದ ಈಗಾಗಲೇ ಈ ಒಂದು ಪದ್ಯಭಾಗ ಏನಿದ್ದಾವೆ, ಈ ಒಂದು ಪದ್ಯಗಳಿಂದನೇ ಮಾತ್ರ ಆಯ್ಕೆ ಮಾಡಿಕೊಡ್ಬೇಕು ಅಂತಕ್ಕಂತಹ ಒಂದು ಏನು ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ನೀಲಿನಕ್ಷೆ ಅಂತ ನಾವೇನು ಕರಿತೀವಿ, ಅದರ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಸೊ ಮೊದಲನೇದಾಗಿ ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಏನು ಪುಲಿಗೇರಿ ಸೋಮನಾಥನ ಪದ್ಯ ಇದೆ, ಅದರಿಂದ ನಿಮಗೆ ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು. ಪ್ರತಿ ನೀಲಿನಕ್ಷೆಯನ್ನು ನಾನು ಅಧ್ಯಯನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಅನಂತರ 6ನೇ ಪದ್ಯವಾಗಿರ್ತಕ್ಕಂಥ ಹಬ್ಬಲಿ ಅವರ ರಸಬಳ್ಳಿ ಅಂತ ಏನಿದೆ, ಆ ಒಂದು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಡೋದು ಸಾಧ್ಯತೆ ಇದೆ. ಬೆಳಗುಜಾವ ಅಂತ ಏನು ಪದ್ಯ ಇದೆ, ಸೊ ಅದು ದ ರಾ ಬೇಂದ್ರೆಯವರ ಬೆಳಗುಜಾವ ಪದ್ಯದಿಂದ ಸಹ ಆಯ್ಕೆ ಮಾಡಿಕೊಡುವಂಥ ಸಾಧ್ಯತೆಗಳಿದೆ. ಮತ್ತು ಮುಂಬೈ ಜಾತಕ GS ಶಿವರುದ್ರಪ್ಪನವರ ಮುಂಬೈ ಜಾತಕ ಪದ್ಯದಿಂದನೂ ಸಹ ಕೊಡುವಂಥ ಸಾಧ್ಯತೆ ಇದೆ. ಅನಂತರ ಲಲಿತಾ ಸಿದ್ಧಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಹೇಳ್ತೀನಿ ಅಂತಕ್ಕಂಥ ಗದ್ಯಭಾಗದಿಂದ ಕೊಡುವಂತಹ ಬಹುತೇಕ ಸಾಧ್ಯತೆಗಳು ಇರೋದರಿಂದ ಮತ್ತು ಇವುಗಳಲ್ಲೇ ಕೇಳುವಂತಹ ಸಾಧ್ಯತೆ ಇರೋದರಿಂದ ಈ 5 ಪದ್ಯಗಳನ್ನು ನೀವು ಹೆಚ್ಚು ಸಂದರ್ಭ ಇವುಗಳನ್ನು ಓದ್ಕೊಂಡ್ರೆ ಬಹು ಸೂಕ್ತ ಅಂತ ಹೇಳಿ ಭಾವಿಸ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಅದಾದ ನಂತರ ಗದ್ಯಭಾಗದಲ್ಲಿ ನಾನು ನೋಡಿದಾಗ 2ನೇ ಪದ್ಯ ಏನಿದೆ, ವಾಲ್ಫರೈ ಅಭಿವೃದ್ಧಿ ತಂದ ದುರಂತ ಅಂತ ಹೇಳಿ ಏನೊಂದು ಗದ್ಯಭಾಗ ಇದೆ, ಅದನ್ನು ಈ ಗದ್ಯಭಾಗದಿಂದನೇ ಸಹ ಕೊಡಬೇಕು ಅಂತಕ್ಕಂತಹ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ನೀಲಿನಕ್ಷೆನಲ್ಲಿ ಹೇಳಿರುವಂಥದ್ದು. ಅದಾದ ನಂತರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂತಹ ಗದ್ಯಭಾಗದಿಂದಲೂ ಸಹ ಒಂದು ಪ್ರಶ್ನೆಯನ್ನು ಕೊಡುವಂತಹದ್ದು. ಸೊ ಹಾಗಾಗಿ ಅದಾದ ನಂತರ ಇನ್ನು ಇಲ್ಲಿ ಮುದ್ದಣ್ಣ ಏನಿದೆ ಬರೆದಿರ್ತಕ್ಕಂತಹ ಅಥವಾ ತಿರುಳುಗನ್ನಡದ ಬೆಳ್ನುಡಿ, ತಿರುಳುಗನ್ನಡದ ಬೆಳ್ನುಡಿ, ಕನ್ನಡದ ಬೆಳ್ನುಡಿ ಅಂತ ಏನಿದೆ, ಸೊ ಅದರಿಂದನೂ ಸಹ ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು. ಹಾಗಾಗಿ 3 ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಡುವ ಸಾಧ್ಯತೆ ಇದೆ. ಅದಾದ ನಂತರ ದೀರ್ಘಗದ್ಯದಿಂದ ಈಗಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಆನಂತರ ಅಲ್ಲೂ ಸಹ 2 ಪ್ರಶ್ನೆಗಳನ್ನು ಕೊಟ್ಟು ಒಂದು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಕೇಳುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಇವುಗಳನ್ನು ನೀವು ಹೆಚ್ಚು ಗಮನದಲ್ಲಿಟ್ಕೊಂಡು ನೀವು ಓದಿದ್ದೇ ಆದಲ್ಲಿ ಖಂಡಿತ ನಾಳೆ ಬರುವಂತಹ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಭಾಳ ಸೂಕ್ತ ಅನಿಸುತ್ತೆ. ಹೀಗಾಗಿ ನಿಮಗೆ 3 ವಿಭಾಗದಿಂದನೂ ಸಹ ನಿಮ್ಮ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ 3 ಪ್ರಶ್ನೆಗಳನ್ನು ಕೊಟ್ಬಿಟ್ಟು 2 ಬರೀತಕ್ಕಂಥದ್ದು ಹೇಳಿದ್ದಾರೆ. ಅದಾದ ನಂತರ ಮತ್ತೊಂದು ಸಲ ಸೊ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ
ಒಟ್ಟಾರೆ 5 5 ಮೂರ್ಲ 15 ಅಂಕಗಳು ನಿಮಗೆ ಈ ಒಂದು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಸಾಧ್ಯತೆಗಳಿರೋದರಿಂದ 3 ವಿಭಾಗದಿಂದನೂ ಸಹ ಅಂದರೆ ಪದ್ಯಭಾಗ, ಗದ್ಯಭಾಗ ಮತ್ತು ದೀರ್ಘ ಗದ್ಯದಿಂದ ಒಟ್ಟಾರೆ 5 ಪ್ರಶ್ನೆಗಳು ನಿಮಗೆ ಬರೋದ್ರಿಂದ, ಜೊತೆಗೆ ಈಗಾಗಲೇ ನಾನು ನಿಮಗೆ ಹೇಳಿರೋ ಹಾಗೆ ಈ ಒಂದು ಪದ್ಯಭಾಗ ಮತ್ತು ಗದ್ಯಭಾಗವನ್ನು ನೀವು ಹೆಚ್ಚು ಮನನ ಮಾಡಿ ಓದಿದ್ರೆ ಬಹುಸೂಕ್ತ ಅಂತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದಾದ ನಂತರ ನೋಡಿ, ಪದ್ಯಭಾಗದಲ್ಲಿ 3 ಪ್ರಶ್ನೆಗಳನ್ನು ಈಗ ನಾನು ಏನು ಹೇಳಿದೆ, ಹಿಂದಿನ ಪದ್ಯಗಳು ಹೇಳಿದೆ, ಆ 3 ಅಷ್ಟು ಪದ್ಯಗಳಲ್ಲಿ 3 ಪದ್ಯಗಳಲ್ಲಿ ಆಯ್ಕೆ ಮಾಡಿಕೊಡ್ಬೋದು, ಯಾವುದಾದ್ರೂ ಕೊಡ್ಬೋದು. ಅದರಲ್ಲಿ 3 ಪದ್ಯಗಳಿಂದ ಆಯ್ಕೆ ಮಾಡಿಕೊಡ್ತಾರೆ. ಆ 3 ಪದ್ಯಗಳಲ್ಲಿ ನೀವು ಬರೀಬೇಕಾಗಿರೋದು ಎಷ್ಟು, 2 ಪ್ರಶ್ನೆಗಳಿಗೆ ನೀವು ಆಯ್ಕೆ ಮಾಡಿಕೊಡ್ಬೇಕು. ಮತ್ತು 3 ಪ್ರಶ್ನೆಗಳೇನಾಗಿದೆ ಅಂತಂದರೆ ಅಲ್ಲಿ ಆಯ್ಕೆ ಇರೋದರಿಂದ ನಿಮಗೆ ಸುಲಭವಾಗಿರ್ತಕ್ಕಂಥದ್ದು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಅಲ್ಲೂ ನಿಮಗೆ ಓದ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಗದ್ಯಭಾಗದಿಂದನೂ ಅಷ್ಟೇ 3 ಪ್ರಶ್ನೆಗಳನ್ನು ಕೊಡ್ತಾರೆ ಮತ್ತು 2 ನೀವು ಅಲ್ಲಿ ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಹಾಗಾಗಿ ಏನು ನಿಮಗೆ ಪಟ್ಟಿ ಕೊಟ್ಟಿದ್ದೀನಿ ಅವುಗಳಿಂದ ಮಾತ್ರ ನೀವು ಓದ್ಕೊಂಡ್ರೆ ಸೂಕ್ತ. ಮತ್ತು ದೀರ್ಘ ಗದ್ಯದಿಂದ 2 ಪ್ರಶ್ನೆಗಳನ್ನು ಕೊಟ್ಬಿಟ್ಟು 1ಕ್ಕೆ ಉತ್ತರ ಬರೀರಿ ಅಂತ. ಹಾಗಾಗಿ 2 + 2 + 1 5 ಮೂರ್ಲ 15. ಹಾಗಾಗಿ 15 ಅಂಕಗಳು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅನ್ನು ಕೇಳುವಂತಹ ಒಂದು ಸಾಧ್ಯತೆಗಳಿರೋದ್ರಿಂದ ನೋಡ್ಕೊಳ್ಳಿ. ಅದಾದ ನಂತರ 2ನೆಯ ಒಂದು ಪಟ್ಟಿನಲ್ಲಿ ನಾನು ನೋಡಿದಾಗ ಅಲ್ಲೂ ಸಹ ಏನು ಮಾಡಿದ್ದಾರೆ, ಒಂದು ಸಲ ವ್ಯತ್ಯಾಸವನ್ನು ಮಾಡಿರುವಂಥ ಸಾಧ್ಯತೆಗಳು ಸಹ ಇದೆ. ಬ್ಲೂ ಪ್ರಿಂಟ್ನ ಪ್ರಕಾರ ಮೊದಲನೇ ಪದ್ಯದಲ್ಲಿ ಏನು ಮಾಡಿದ್ದಾರೆ, ಮೊದಲನೇ ಇನ್ನೊಂದು ನೀಲಿನಕ್ಷೆನಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟು ಅಲ್ಲಿ 2 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬರಲಿಕ್ಕೆ ಕೇಳಿದ್ದಾರೆ. ಅದಾದ ನಂತರ ಗದ್ಯದಲ್ಲಿ 3 ಕೊಟ್ಬಿಟ್ಟು 1 ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ನಂತರ ಗದ್ಯದಲ್ಲಿ ದೀರ್ಘ ಗದ್ಯದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಬಿಟ್ಟು 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಸಲ ಮಾತ್ರ ನಿಮಗೆ 12 ಅಂಕಗಳಿಗೆ ಮಾತ್ರ ಕೇಳಿರುವಂಥ ಸಾಧ್ಯತೆ ಇದೆ. ಹೀಗಾಗಿ 12 ಅಥವಾ 15 ಅಂಕಗಳನ್ನು ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು, ಈಗೇನು ನಾನು ನಿಮಗೆ ಪದ್ಯಭಾಗ ಗದ್ಯಭಾಗ ಹೇಳಿದೆ, ಆ ಗದ್ಯಭಾಗದಲ್ಲಿ ಜೊತೆಗೆ ಹಾಗೆಯೇ ಹೇಳುವಂಥದ್ದು ಕೊಡುವಂತಹದ್ದು ಇವುಗಳನ್ನು ನೀವು ಗಮನದಲ್ಲಿಟ್ಕೊಂಡು ನೋಡಿ. ಅನಂತರ ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ನೋಡಿ, ಇಲ್ಲಿ ವಾಲ್ಫರೈ ಅಭಿವೃದ್ಧಿ ತಂದ ದುರಂತ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ತಿರುಳುಗನ್ನಡದ ಬೆಳ್ನುಡಿಯಿಂದ 3 ಇದರಲ್ಲಿ ನೀವು ಅಟ್ಲೀಸ್ಟ್ 2 ಓದ್ಕೊಂಡ್ರೂ ಸಹ ನಿಮಗೆ 3 ಪ್ರಶ್ನೆಗಳನ್ನು 2 ಪ್ರಶ್ನೆ ಕೇಳ್ತಾರೆ, ಅಥವಾ ಒಂದರಲ್ಲಂತೂ ಒಂದು ಸಿಗಾಕೊಳ್ಳುತ್ತೆ. ಈ ಒಂದು ನಿಟ್ಟಿನಲ್ಲಿ 3 ಓದಿದ್ರೂ ಸಹ ನಿಮಗೆ ಈಸಿಯಾಗಿ ಎಲ್ಲವೂ ಸಹ ಬರೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚು ಗಮನ ಇಟ್ಟು ಓದುವಂಥದ್ದು ಭಾಳ ಸೂಕ್ತ ವಿದ್ಯಾರ್ಥಿಗಳೇ. ಹೀಗಾಗಿ ನಿಮಗೆ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಜೊತೆಗೆ ಹಾಗೆಯೇ ನಿಮಗೆ ಯಾವುದು ಸುಲಭ ಅನಿಸುತ್ತೋ, ಯಾಕೆಂದರೆ ಇಲ್ಲಿ 3 ಕೊಡೋದ್ರಿಂದ 3ರಲ್ಲಿ ನಿಮಗೆ ಯಾವುದು 2 ಸುಲಭ ಅನಿಸುತ್ತೋ ಅಂತಹವುಗಳನ್ನು ನೀವು ತೆಗೆದುಕೊಂಡು ಬರೆಯುವಂಥದ್ದು ಅತಿ ಸೂಕ್ತ ಅಂತ ಭಾವನೆ. ಹಾಗಾಗಿ ಬರೆಯುವಂತಹ ಬಗೆಗೆ ಯಾವುದೇ ನೀವು ನೀಲಿನಕ್ಷೆಯನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲೂ ಸಹ ಈಗಾಗಲೇ ನಾನು ನಿಮಗೆ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಕೈಯಲ್ಲಿ ಇರುತ್ತೆ. ಪರೀಕ್ಷೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಏನು ಪದ್ಯಗಳಿದ್ದಾವೆ, ಗದ್ಯಭಾಗ ಇದೆ, ಇಷ್ಟರಲ್ಲೇ ನಿಮಗೆ ಇಡೀ ಅಥವಾ ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ಯಾವುದೇ ಪರೀಕ್ಷೆಗಳಲ್ಲಿ ನೋಡಿದಾಗ ಇವುಗಳ ಒಳಗಡೆನೇ ಕೊಟ್ಟಿರುವಂತಹದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ನೀವು ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ಯಾವುದನ್ನೇ ಆಗಿರ್ಬೋದು, ಇದನ್ನು ಬಿಟ್ಟು ಹೊರತಾಗಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಒಂದು ಕಾರಣದಿಂದ ನೀವು ಇವುಗಳನ್ನು ಹೆಚ್ಚು ಈ ಪದ್ಯಗಳನ್ನು, ಈ ಒಂದು ಪಾಠಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಂಡ್ರೆ ಬಹಳ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು, ಮತ್ತು ನಾಳೆ ಬರಲಿಕ್ಕೂ ಸಹ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ವಿದ್ಯಾರ್ಥಿಗಳೇ. ಹೀಗಾಗಿ ಇಲ್ಲಿ ಉದಾಹರಣೆಯನ್ನು ಕೊಡೋದ್ರ ಮುಖಾಂತರ ನಾನು ನಿಮಗೆ ಹೇಗೆ ಬರೀತಕ್ಕಂಥದ್ದು, ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡಿದ್ದೀರಾ ಅಂತಂದರೆ ಸಂದರ್ಭವನ್ನು ಬರೆಯುವಂತಹ ಬಗೆ ಹೇಗೆ ಅಂತ ಹೇಳಿ ನೀವು ನಿಮ್ಮ ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ. ಹೌದು, ಏಕೆಂದರೆ ನಾವು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ತಕ್ಕಂತಹ ಆಧಾರದ ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು 3 ಅಂಕಗಳು, ನಿಮಗೆಲ್ಲರೂ ಸಹ ಗೊತ್ತಿದೆ. ಸೊ 3 ಅಂಕಗಳಾಗಿರೋದ್ರಿಂದ
ಅದನ್ನು ನೀವು ಬರೆಯುವಂತಹ ಬಗೆ ಹೇಗೆ ಅನ್ನೋದನ್ನು ನಾನು ಸುಮ್ಮನೆ ನಿಮಗೆ ಉದಾಹರಣೆ ಸಹಿತವಾಗಿ ಒಂದು 3 ಮಾತ್ರ ನಿಮಗೆ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಅವುಗಳ ರೀತಿಯಲ್ಲೇ ಇತರೆ ಏನು ಸಂದರ್ಭಗಳಿದ್ದಾವೆ, ಅಥವಾ ಪದ್ಯದಿಂದ ಆಗಿರ್ಬೋದು, ಅಥವಾ ಗದ್ಯ ಭಾಗದಿಂದ ಆಗಿರ್ಬೋದು, ಅಥವಾ ದೀರ್ಘ ಗದ್ಯದಿಂದ ಆಗಿರ್ಬೋದು, ನೀವು ಅದನ್ನು ಪ್ರತಿ ಎಲ್ಲ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಏನು ವಿಭಾಗಗಳಿದೆ ಆ ಎಲ್ಲ ವಿಭಾಗಗಳಿಗೂ ಸಹ ನಾನು ತಿಳಿಸ್ಕೊಡುವಂತಹ ಮಾದರಿಯಲ್ಲೇ ನೀವು ಬರೆದಂತಹ ರೀತಿಯಲ್ಲಿ ಅಥವಾ ಬರೆದಿದ್ದೇ ಆದಲ್ಲಿ ನಿಮಗೆ 3 ಅಂಕಗಳು ಪರಿಪೂರ್ಣವಾಗಿ ನಿಮಗೆ ದೊರಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಒಂದು ದಿಸೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಬರೆಯುವಂತಹ ಒಂದು ಬಗೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಜ್ಯೋತಿ ನಿನ್ಹಾರ ಹೋಲಾರ ಆ ಪದ್ಯ ನಿಮಗೆ ಓದಿದ ತಕ್ಷಣ ಅಥವಾ ಆ ಪ್ರಶ್ನೆಯನ್ನು ನೀವು ನೋಡಿದ ತಕ್ಷಣ ನಿಮಗೆ ಇದು ಯಾವ ಪದ್ಯ ಅಥವಾ ಯಾರು ಬರೆದಿದ್ದಾರೆ ಅನ್ನೋದು ಮೂಡಬೇಕು. ಇದು ಬಹಳ ಬಹಳ ಮುಖ್ಯ. ಹಾಗಾಗಿ ಇದು ಹಬ್ಬಲಿ ಅವರ ರಸಬಳ್ಳಿ, ಹಬ್ಬಲಿ ಅವರ ರಸಬಳ್ಳಿ ನೋಡಿ. ಇದು ಮೊದಲನೇದಾಗಿ ಈ ಮೇಲಿನ ವಾಕ್ಯವನ್ನು ಹಬ್ಬಲಿಯವರ ರಸಬಳ್ಳಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ನೀವು ಅಲ್ಲಿ ಬರೀಲೇಬೇಕಾಗುತ್ತೆ. ಹಾಗಾಗಿ ಅದು ನಿಮಗೆ 1 ಅಂಕವನ್ನು ಬರೀಲಿಕ್ಕೆ ಅಥವಾ 1 ಅಂಕವನ್ನು ಪಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಆ 3 ಅಂಕಗಳಲ್ಲಿ 1 ಅಂಕವನ್ನು ನೀವು ಯಾರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನೀವು ಅಲ್ಲಿ ಬರೆದಿದ್ದೆ ಅದಲ್ಲಿ ಅದಕ್ಕೆ ನಾವು 1 ಅಂಕವನ್ನು ಕೊಡ್ತೀವಿ. ಅದಾದ ನಂತರ ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳಿ ಅಲ್ಲೂ ಸಹ 1 ಅಂಕ. ಇನ್ನು 2 ಅಂಕಗಳನ್ನು ನೀವು ಸ್ವಾರಸ್ಯ ಸಂದರ್ಭವನ್ನು ವಿವರಿಸ್ತೀರಾ, ಅದಕ್ಕೆ 2 ಅಂಕಗಳನ್ನು ನಾವಲ್ಲಿ ಕೊಡ್ತಕ್ಕಂಥದ್ದು. ಸೊ ಈ 3 ಅಂಶಗಳನ್ನು ಇದ್ದರೆ ಮಾತ್ರ ನಾವು 3 ಅಂಕಗಳನ್ನು ಕೊಡಿಸ್ಕೊಳ್ಳ ಸಾಧ್ಯ ಇದೆ. ಹಾಗಾಗಿ ಇಲ್ಲೊಂದು ನಿಮಗೆ ಉದಾಹರಣೆ ಸಹಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಕುಳಿತು ಕೆಮ್ಮುವ ಪ್ರಾಣಿ ಅಂತ ಹೇಳಿ ಈ ಒಂದು ಸಂದರ್ಭವನ್ನು ಈಗಾಗಲೇ ನಾನು ನಿಮಗೆ ಹಿಂದೆ ತಿಳಿಸ್ಕೊಟ್ಟಂತಹ ಪದ್ಯಭಾಗಗಳೇನಿದ್ದಾವೆ ಆ ಪದ್ಯಭಾಗಗಳಿಂದಲೇ ಮತ್ತು ಕ್ವಶನ್ ಪೇಪರ್ಸಲ್ಲಿ ಇರೋದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದಿರುವಂತಹ ಮುಂಬೈ ಜಾತಕ ಅಂತ ಹೇಳಿ ನೋಡಿ, ಈ ಥರ ಇನ್ವರ್ಟೆಡ್ ಕಾಮ ಹಾಕಿ ನೀವಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದು ಏಕೆಂದರೆ ಮೌಲ್ಯಮಾಪನ ಮಾಡುವಂಥವ್ರಿಗೆ ಒಂದು ರೀತಿ ದ ಫಸ್ಟ್ ಇಂಪ್ರೆಷನ್ ಅಂಡರ್ಲೈನ್ ಬೇಕಾದ್ರೂ ಮಾಡ್ಬೋದು. ನೀವು ಸಮಯ ಇತ್ತು ಅಂತಂದರೆ ಈ ಥರ ಅಂಡರ್ಲೈನ್ ಮಾಡಿ ಮುಂಬೈ ಜಾತಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಸ್ಟೆಪ್ ಮಾಡಿರಿ, 1 ಸ್ಟೆಪ್. ನೆಕ್ಸ್ಟ್ 2ನೇ ಸ್ಟೆಪ್ಪಲ್ಲಿ ಮುಂಬೈನಂಥ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ಮಕ್ಕಳ ಸಂಬಂಧವನ್ನು ತಿಳಿಸುತ್ತಾ ಈ ಮಾತನ್ನು ಹೇಳಿದ್ದಾರೆ ನೋಡಿ. ಇದು 2ನೇ ಲೈನಲ್ಲಿ ಬರಬೇಕು. ಅದೇನೇ ನಾವು ನೋಡುವಂಥದ್ದು ವ್ಯಾಲ್ಯೂಯೇಷನ್ ಮಾಡೋ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯ ಬರೀರಿ ನೋಡಿ. ಮುಂಬೈನಂಥ ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ಮಕ್ಕಳ ಸಂಬಂಧವನ್ನು ತಿಳಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ. ಇದನ್ನು ಬರಿಬೇಕಾಗುತ್ತೆ ನೀವು. ನೆಕ್ಸ್ಟು 3ನೇ ಒಂದು ವಿಭಾಗ ಅಥವಾ ಸ್ಟೆಪ್ಪಲ್ಲಿ ಏನು ಬರೀಬೇಕು ಅಂದರೆ ನಗರದ ಒತ್ತಡದ ಬದುಕಿನಲ್ಲಿ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ತಂದೆ ಬೆಳಗಿನಿಂದ ಸಂಜೆಯವರೆಗೆ ದುಡಿಯುತ್ತಾ ಮನೆಯಿಂದ ಸದಾ ದೂರವಿರಬೇಕಾದ ಸ್ಥಿತಿಯನ್ನು ತಿಳಿಸುತ್ತಾರೆ. ಇಲ್ಲಿ ರಜಾ ದಿನಗಳಲ್ಲಿ ಮಾತ್ರ ಮಕ್ಕಳ ಕಣ್ಣಿಗೆ ಕೆಮ್ಮುತ್ತಾ ಕುಳಿತ ಪ್ರಾಣಿಯಾಗಿ ಕಾಣುತ್ತಾರೆ. ವಾರವಿಡೀ ದುಡಿಯುವ ವ್ಯಕ್ತಿಯು ರಜಾ ದಿನದೊಂದು ಸೋತು ಸುಸ್ತಾಗಿ ಕಾಣುವ ಸ್ಥಿತಿಯನ್ನು ತಿಳಿಸುತ್ತಾ ಇಂತಹ ವ್ಯಕ್ತಿ ಸಂಸಾರದೊಳಗೆ ನಗು ನಗುತ್ತಾ ಬೆರೆಯುವುದಾದರೂ ಹೇಗೆ ಎಂಬುದು ಇಲ್ಲಿನ ಭಾವ. ಇದು ಬೆಳಗಿನಿಂದ ಅಂತ ಹೇಳಿ ಅಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಇಷ್ಟನ್ನು ನೀವು ಬರೆದಿದ್ದೇ ಆದಲ್ಲಿ ಇದು ನೋಡಿ 1 2 3 ಈ 3 ಅಂಶಗಳನ್ನು 1 by 1 ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರತಿ ಇದರಲ್ಲೂ ಸಹ ನೀವು ಯಾವುದೇ ಬರೀರಿ. ನೀವು ಅದು ಗದ್ಯ ಭಾಗ ಆಗಿರ್ಬೋದು, ಪದ್ಯ ಭಾಗ ಆಗಿರ್ಬೋದು, ಅಥವಾ ದೀರ್ಘ ಗದ್ಯ ಆಗಿರ್ಬೋದು, ಈ ಮೇಲಿನ ವಾಕ್ಯವನ್ನು ಯಾರು ಬರೆದಿದ್ದಾರೆ ಅಂತೇಳಿ ನೀವು ಅಲ್ಲಿ ಬರಿಬೇಕಾಗುತ್ತೆ. ನೀವು ಸಾಧ್ಯವಾದರೆ ಬೇಕಾದ್ರೆ ನಿಮಗೆ ಸಮಯ ಇತ್ತು ಅಂದರೆ ಇದನ್ನು ಅಂಡರ್ಲೈನ್ ಮಾಡಿರಿ.
ಹಾಗಾಗಿ ಈ ಒಂದು ಪ್ರಿಸ್ಕ್ರಿಪ್ಷನ್ ಏನಿದೆ ಅಥವಾ ಈ ನಿಯಮಗಳೇನಿದೆ ಇವುಗಳನ್ನು ನಾವು ನೋಡುವಂಥದ್ದು ಬಹಳ ನಾವು ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅನುಸರಣೆ ಮುಖಾಂತರನೇ ನಾವು ಮೌಲ್ಯಮಾಪನ ಮಾಡೋದ್ರಿಂದ ಹೆಚ್ಚು ಸೂಕ್ತ ಅಂತ ಹೇಳ್ತೀವಿ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು ಬಹಳ ಸೂಕ್ತ. ಬರೀರಿ. ಅದಾದ ನಂತರ ಅಲ್ಲಿಯ ಮಾತು ಅವನಿಗೆ ಸಸೆಮೀರ ಬರದು ಅಂತ ಹೇಳಿ. ಅಲ್ಲಿಯ ಮಾತು ಸಸೆಮೀರ ಬರದು. ನೀವು ಓದಿದ ತಕ್ಷಣ ಇದು ಯಾವ ಪದ್ಯ ಅಂತ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಹೀಗಾಗಿ ಇದು ಲಲಿತ ಸಿದ್ದಬಸಯ್ಯನವರು ಬರೆದಿರ್ತಕ್ಕಂತಹ ಒಂದು ಕವಿತೆ ಏನಿದೆ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತಕ್ಕಂತಹ ಕವಿತೆಯಲ್ಲಿ ಬರುವಂತಹ ಒಂದು ಸಂದರ್ಭ ಇದು. ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೇಲಿನ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಅಂಡರ್ಲೈನ್ ಮಾಡಿಬೇಕಾರೆ ಅವರು ಬರೆದಿರುವಂತಹ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಲ್ಲಿ ನಿಮಗೆ ಇಂಟ್ರೇಡ್ ಮಾಡಿ ತೋರಿಸಿದ್ದೀನಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಬಹಳ ಮುಖ್ಯ. ಇದು ನೀವು ಅಲ್ಲಿ ಬರಿಬೇಕು. ನಾವು ಹೇಳಿದಾಗೆ ಪ್ರತಿ ಎಲ್ಲವಕ್ಕೂ ಸಹ ಪ್ರತಿ ಎಲ್ಲ ಸಂದರ್ಭಗಳು ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿ ಇರುವ ಮುದುಕಿ ಕನ್ನಡ ದೇಶದಲ್ಲಿರುವ ಮುದುಕಿಗೆ ಫೋನಿನ ಕರೆ ಮಾಡಿ ಹೇಳುವ ಮಾತು ಇದು. ಎರಡನೇ ಒಂದು ಸ್ಟೆಪ್ಪಲ್ಲಿ ಬರಿಬೇಕಾಗುತ್ತೆ. ನೀವು ಇಷ್ಟನ್ನು ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳಿ ಬರಿಬೇಕಾದಲ್ಲಿ ಇದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ನೋಡಿ, ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವ ಮುದುಕಿ ಕನ್ನಡ ದೇಶದಲ್ಲಿರುವ ಮುದುಕನಿಗೆ ಫೋನಿನ ಕರೆ ಮಾಡಿ ಹೇಳುವ ಮಾತು ಇದು. ಮಗ, ಇಲ್ಲಿ ಸ್ವಾರಸ್ಯ ಬರಿಬೇಕಾಗುತ್ತೆ. ಮಗ ಸೊಸೆ ಬೆಳಿಗ್ಗೆ ಹೋದರೆ ಬರುವುದೇ ಸಂಜೆ. ಅಲ್ಲಿಯ ಭಾಷೆ ತನಗೆ ಬರುದು ಎಂದು ಕರೆ ಮಾಡಿ ಹೇಳುತ್ತಾ ಮಾತನಾಡದೆ ಮಾತೇ ಮರೆತು ಹೋಗಿದೆ ಎಂದು ಹೆಂಡತಿಯ ಬಳಿ ಹೇಳಿಕೊಳ್ಳುತ್ತಾನೆ. ಆದರೆ ಮುದುಕಿ ತನ್ನ ಮಗ ಸೊಸೆಯು ಏನು ಅನ್ನುವರು ಎಂಬ ಭಯದಿಂದ ಫೋನ್ ರಿಂಗ್ ಆದರೂ ಎತ್ತಿಕೊಳ್ಳದೆ ಆತಂಕ ಪಡುವಂತಹ ಸಂದರ್ಭದಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೆಮೀರ ಬರುದು. ಅಂದರೆ ಆ ಭಾಷೆ ಗೊತ್ತಾಗ್ತಾ ಇಲ್ಲ, ಅಸ್ಸಾಮಿನ ಭಾಷೆ ಅನ್ನುವಂಥ ಸಂದರ್ಭದಲ್ಲಿ ಆ ಒಂದು ಇಬ್ಬರ ನಡುವಿನ ತೊಳಲಾಟವನ್ನು ಇಲ್ಲಿ ಕವಿತೆಯಲ್ಲಿ ಹೇಳ್ತಾರೆ ಲಲಿತಾ ಸಿದ್ದಬಸಯ್ಯನವರು. ಆ ಒಂದು ಸಂದರ್ಭವನ್ನು ತೆಗೆದುಕೊಂಡು ನಿಮಗೆ ಹೇಳುವಂತಹ ವೇಳೆಯಲ್ಲಿ ಈ ಒಂದು ವಿಧಾನವನ್ನು ಬಗೆಯನ್ನು ನೀವು ಅನುಸರಿಸಿ ನೀವೇನು ಮಾಡಬೇಕಾಗುತ್ತೆ. ಈಗಾಗಲೇ ಏನು ಕೇಳಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಸಹ ಇದನ್ನು ನಾಳೆ ಬರೆಯುವಂತಹ ವೇಳೆಯಲ್ಲಿ ಅನುಸರಿಸಿ ಬರೆದ್ರೆ ನಿಮಗೆ 3ಕ್ಕೆ 3 ಅಂಕಗಳು ಸಹ ದೊರಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಏಕೆಂದರೆ 12ರಿಂದ 15 ಅಂಕಗಳು ನಿಮಗಿಲ್ಲಿ ಸಂದರ್ಭದ ಸಹಿತವಾಗಿ ನಿಮಗೆ ಕೇಳೋದ್ರಿಂದ ಹೆಚ್ಚು ಉಪಯುಕ್ತ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯದ ಒಂದು ಮಾತುಗಳು ವಿದ್ಯಾರ್ಥಿಗಳೇ. ಹೀಗಾಗಿ ಈ ಒಂದು ಏನು ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಎಲ್ಲರೂ ಸಹ ಉಪಯೋಗಿಸ್ಕೊಳ್ರಿ ಮತ್ತು ಅದೇ ವಿಧಾನವನ್ನು ಅನುಸರಿಸಿ ಬರೆಯಿರಿ. ಅನಂತರ ಹಾಗೆಯೇ ಇಲ್ಲಿ ಮತ್ತೊಂದು ಇಲ್ಲಿ ಮುಳುಗಿರಲಿ ಮುಪ್ಪು ಚಿಂತನದಿ ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಯಾವ ಒಂದು ಪದ್ಯ ಭಾಗದಿಂದ ಅಂತ ಹೇಳಿದಾಗ ಅಲ್ಲಿ ನೋಡಿ, ಇಲ್ಲೂ ಸಹ ಈ ಮೇಲಿನ ವಾಕ್ಯವನ್ನು ಏನು ಮಾಡಿದ್ದಾರೆ, ದಾರಾ ಬೇಂದ್ರೆಯವರು ಬರೆದಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಏನು ಕರಿತೀವಿ, ಕನ್ನಡದ ಒಬ್ಬ ಮಾಂತ್ರಿಕ ಅಂತ ಹೇಳಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಕವಿಗಳಲ್ಲೊಬ್ಬರಾಗಿರ್ತಕ್ಕಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಹ ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ನಿಮಗೆ ಇಟ್ಟಿದ್ದಾರೆ. ಬೆಳಗುಜಾವ ಅಂತಕ್ಕಂಥ ಪದ್ಯಭಾಗ ಏನಿದೆ ಅದರಿಂದ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮುಳುಗಿರಲಿ ಮುಪ್ಪು ಚಿಂತನದಿ ಅಂತ ಹೇಳಿ. ಈ ಮೇಲಿನ ವಾಕ್ಯವನ್ನು ದಾರಾ ಬೇಂದ್ರೆಯವರು ಬರೆದಿರುವಂತಹ ಬೆಳಗುಜಾವ ನೋಡಿ, ಇಲ್ಲಿ ಬೆಳಗುಜಾವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹೇಳಿ ಬರಿಬೇಕಾಗುತ್ತೆ. ಅದಾದ ನಂತರ ಅರೆಯದ ಕಾಲವನ್ನು ಚಟುವಟಿಕೆಯಿಂದ ಇದ್ದು ಸಾರ್ಥಕಗೊಳಿಸಿ ಎಂದು ಹೇಳುತ್ತಾ ಕವಿ ಮಾತನ್ನು ಹೇಳಿದ್ದಾರೆ. ನೋಡಿ, ಇದು 2ನೆಯ ವಿಭಾಗಕ್ಕೆ ಬರುವಂಥದ್ದು. ಸೊ ಇದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಮತ್ತು 3ನೇ ಒಂದು ಸ್ಟೆಪ್ಪಲ್ಲಿ ಏನು ಬರೀಬೇಕು ಅಂದರೆ, ಪ್ರಕೃತಿ ವರ್ಷವೂ ಹೊಸದಾಗಿ ಕಾಣಿಸುತ್ತದೆ, ಮರ ಗಿಡ ಚಿಗುರುತ್ತದೆ, ಆಕಾಶ ನಿತ್ಯವೂ ಕಾಂತಿಯಿಂದ ಕೂಡಿರುತ್ತದೆ, ಆದರೆ
ಮಾನವನ ಬದುಕಿನಲ್ಲಿ ಒಮ್ಮೆ ಬಂದಂತಹ ಯೌವನ ಮತ್ತೆ ಬರೋದು ಚಿಂತೆಯನ್ನೇ, ಮತ್ತೆ ಬರೋದು ಚಿಂತೆಯನ್ನಲ್ಲ, ಮುಪ್ಪಿಗೆ ಮೀಸಲಿರಿಸಿ 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 ಹರೆಯದ ಬದುಕನ್ನು ಉತ್ಸಾಹ ಸಂಭ್ರಮದಿಂದ ಇದ್ದು ಸಾರ್ಥಕಪಡಿಸಿಕೊಳ್ಳಿ ಎಂಬುದು ಕವಿಯ ಇಲ್ಲಿ ಆಶಯ ಅಥವಾ ಅಭಿಪ್ರಾಯ ಅಂತ ಹೇಳ್ಬೋದು. ಹೀಗಾಗಿ ಇದಕ್ಕೆಂದರೆ ಇಲ್ಲಿ ಇದರ ತಾತ್ಪರ್ಯವನ್ನು, ಇದರ ಸಾರಾಂಶವನ್ನು ಹೇಳಲಿಕ್ಕೆ ತುಂಬ ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಬಹಳ ಕಡಿಮೆ ಅವಧಿನಲ್ಲಿ ನಿಮಗೆ ಇದರ ಒಂದು ಸಂದರ್ಭವನ್ನು ಮಾತ್ರ, ಏಕೆಂದರೆ ಅಲ್ಲಿ ತುಂಬ ಹೇಗೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಸಹ ಮುಪ್ಪು, ಯೌವನ, ಬಾಲ್ಯ ಅಂತ ಏನು ಬರುತ್ತೆ ಅದನ್ನು ಅವರು ಹೇಳ್ತಾ ಹೋಗ್ತಾ ಇರ್ತಾರೆ. ಯೌವನದಲ್ಲಿ ನಾವೆಲ್ಲ ಹೇಗೆ ಇರಬೇಕು ಯುವಕರು ಅಂತಕ್ಕಂಥದ್ದನ್ನು ಸಹ ಬಹಳ ಅದ್ಭುತವಾಗಿ ಆ ಕವಿತೆಯಲ್ಲಿ ದ ರಾ ಬೇಂದ್ರೆ ಅವರು ಹೇಳ್ತಾ ಹೋಗ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ನಮ್ಮಲ್ಲೂ ಸಹ ಒಂದು ಹೊಸ ನೂತನವಾಗಿರ್ತಕ್ಕಂತಹ ಒಂದು ಕಾಂತಿಯಿಂದ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಯೌವನ ಅಂತಕ್ಕಂಥದ್ದು ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂತಹ ಒಂದು ಕಾಲಘಟ್ಟ ಅದು. ಹೀಗಾಗಿ ಅಲ್ಲಿ ಪ್ರಕೃತಿಯನ್ನು ಸಮೀಪೀಕರಿಸಿ, ಪ್ರಕೃತಿಯನ್ನು ಅನ್ವಯಿಸಿ ಒಂದು ಯೌವನದ ಒಂದು ರೀತಿ ನೀತಿನಲ್ಲಿ ಹೇಗೆ ನಾವು ಬದುಕನ್ನು ಕಟ್ಕೋಬೇಕು, ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ಹಾಗೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ ಆ ಪದ್ಯ ಭಾಗದಲ್ಲಿ. ಹೀಗಾಗಿ ಈ ಒಂದು ಇದನ್ನೆಲ್ಲ ಈ ರೀತಿ 3 ವಿಭಾಗಗಳಲ್ಲಿ, ವಿಧಾನಗಳಲ್ಲಿ ಸಂದರ್ಭವನ್ನು ಬರೆದಿದ್ದೆ ಆದಲ್ಲಿ ಖಂಡಿತ 3 ಅಂಕಗಳಿಗೆ 3 ಅಂಕಗಳನ್ನು ಸಹ ಗಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ವಿದ್ಯಾರ್ಥಿಗಳೇ. ಹೀಗಾಗಿ ಇಲ್ಲಿ ನಿಮಗೆ ಹಿಂದೆ ಹೇಳಿರೋ ಹಾಗೆ ನೋಡಿ, ಇಲ್ಲಿ ಒಂದು ಸುಮಾರು ಇದರಲ್ಲಿ ಕೇಳಿದ್ದಾರೆ ನೋಡಿ, ಗದ್ಯ ಭಾಗದಿಂದ ಮತ್ತು ಪದ್ಯ ಭಾಗದಿಂದ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಮತ್ತೆ ನಿಮಗೆ ಉತ್ತರ ಸಹಿತವಾಗಿ ಉತ್ತರಿಸಲಿಕ್ಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸೊ ನಿಮಗೆ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಯಾವ್ಯಾವ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಇಲ್ಲಿ ನಿಮಗೆ ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ ನೋಡಿ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅಂತ ಹೇಳಿ ವಾಲ್ಫರೈ ತಂದ ಅಭಿವೃದ್ಧಿ ತಂದ ದುರಂತ ಅನ್ನೋ ಒಂದು ಪದ್ಯಭಾಗದಿಂದ ಈಗಾಗಲೇ ಅವುಗಳಿಂದಲೇ ಸಹ ಕೇಳಬೇಕಾಗಿರೋದ್ರಿಂದ ಪ್ರಶ್ನೆಯನ್ನು ಕೇಳಿರುವಂಥ ದೃಷ್ಟಿಯಿಂದ ನಿಮಗೆ ಅವುಗಳನ್ನೇ ನಿಮಗಿಲ್ಲಿ ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅವುಗಳನ್ನು ಹೊರತಾಗಿ ಎಲ್ಲೂ ಸಹ ನಿಮ್ಮ ಪ್ರಶ್ನೆಗಳನ್ನು ಕೇಳಿರೋದನ್ನು ಕೇಳಿಲ್ಲ, ಕೇಳುವುದಿಲ್ಲ. ಹೀಗಾಗಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳಿ ಆಯ್ಕೆ ನಮ್ಮ ಕೈಯಲ್ಲಿದೆ. ನೇಮಿಚಂದ್ರ ಅವರು ಬರೆದಿರ್ತಕ್ಕಂತಹ ಆಯ್ಕೆ ನಮ್ಮ ಕೈಯಲ್ಲಿದೆ. ಏಕೆಂದರೆ ಈಗಾಗಲೇ ಗದ್ಯಭಾಗದ ಮುಖಾಂತರ ಕೇವಲ 3 ಗದ್ಯಭಾಗದಿಂದ ಮಾತ್ರ ಆಯ್ಕೆ ಮಾಡಿಕೊಡುವಂಥದ್ದು, 5 ಪದ್ಯಭಾಗದಿಂದ ಮಾತ್ರ ಆಯ್ಕೆ ಮಾಡಿಕೊಡೋದ್ರಿಂದ ಅವುಗಳಿಂದಲೇ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಹೆಚ್ಚು ನೀವು ವಿದ್ಯಾರ್ಥಿಗಳೇ, ನೀವುಗಳೆಲ್ಲರೂ ಸಹ ನೀವೇನು ಮಾಡಬೇಕು ಅಂದರೆ ಈ ಪದ್ಯಭಾಗಗಳನ್ನು, ಈ ಒಂದು ಗದ್ಯಭಾಗವನ್ನೇ ನೀವು ಹೆಚ್ಚು ಓದಿದ್ರೆ ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ಮತ್ತು ನೀರಿಳಿಯದ ಗಂಟಲೋಳ್, ಇದು ಏನು ಮನೋರಮೆ ಮತ್ತು ಮುದ್ದಣ್ಣನವರ ನಡೆಯುವಂಥ ಏನು ಕನ್ನಡಂ ಕತ್ತೂರಿಯಲ್ತೆ ಏನು ಕರಿತೀವಿ, ಇದ್ರ ಏನಿದೆ ಆ ಒಂದು ಮುದ್ದಣ್ಣ ಮತ್ತು ಮನೋರಮೆಯವರ ನಡುವೆ ನಡೆಯುವಂಥ ಸಂಭಾಷಣೆಯ ವೇಳೆಯಲ್ಲಿ ಅವಳು ಯಾವ್ಯಾವ ನಾಟಕವನ್ನು ಹೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಅವನು ಮನೋರಮೆ ಹೇಳುವಂಥ ಸಂದರ್ಭದಲ್ಲಿ ಮುದ್ದಣ್ಣನಿಗೆ ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತಾಯಿತು ಕಾಣ ಅಂತ ಹೇಳಿ, ನನಗೆ ಅದೇ ಅರ್ಥವಾಗ್ತಾ ಇಲ್ಲ, ನೀನು ಹೇಳೋದು ತುಂಬ ಕಷ್ಟವಾಗ್ತಾ ಇದೆ, ಸರಳವಾಗಿ ಹೇಳಬೇಕು, ಪದ್ಯಂ ವದ್ಯಂ ಗದ್ಯಂ ರೊದ್ದೆಮ್ಮಪ್ಪ ಪೇಳ್ಬೋದು ಅಂತ ಹೇಳ್ತಾಳಲ್ಲ. ಹಾಗೆಯೇ ಇಲ್ಲಿ ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತಾಯಿತು ನೀನು ಹೇಳ್ತಾ ಇದ್ರೆ ಅದು ಯಾವ ಕಥೆಯನ್ನು ಹೇಳಬೇಕು ಅಂತೇಳಿ ಮನೋರಮೆ ಮತ್ತು ಮುದ್ದಣ್ಣನ ನಡುವೆ ನಡೆಯುವಂತಹ ಒಂದು ಸಂದರ್ಭವನ್ನು ಇಲ್ಲಿ ನಿಮಗೆ ಕೇಳಿ ಅದನ್ನು ನಾನೀಗಾಗಲೇ ಹಿಂದೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಆ ವಿಧಾನವನ್ನು ಅನುಸರಿಸೋದ್ರ ಮುಖಾಂತರ ಸೊ ಆಗ ನೀವಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಗದ್ಯಭಾಗದಿಂದ ಕೇಳಿರುವಂತಹ ಪ್ರಶ್ನೆಗಳು, ನಂತರ ಗದ್ಯಭಾಗ ಪದ್ಯಭಾಗ ಹಾಗಿದ್ರೆ ಇನ್ನು ಪದ್ಯಭಾಗ ನೋಡಿ, ಇಲ್ಲಿ ಇದು ಪದ್ಯಭಾಗದಿಂದ ಕೇಳಿರುವಂಥದ್ದು ಪದ್ಯಭಾಗ ನೋಡಿಲಿ. ತೃಣವೇ ಪರ್ವತವಲ್ಲವೇ,
ಮುಳುಗಿರಲಿ ಮುಪ್ಪು ಚಿಂತಿನದಿ, ಮತ್ತು ಮಾತೆ ಮರೆತು ಹೋಗಿದೆ ಕಣೆ ಅಂತ ಹೇಳಿ ಏನು ಮಾಡಿದೆ ಇಲ್ಲಿ. ಈಗಾಗಲೇ ನಾನು ನಿಮಗೆ ಉದಾಹರಣೆ ಸಹಿತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಉದಾಹರಣೆ ಸಹಿತವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಈಗಾಗಲೇ ನಾನು ನಿಮಗೊಂದು ಔಟ್ಲುಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಔಟ್ಲುಕ್ ಅಂತಂದರೆ ಯಾವ್ಯಾವ ಪದ್ಯಭಾಗದಿಂದ ಯಾವ್ಯಾವ ಗದ್ಯಭಾಗದಿಂದ ಇಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ, ಬರೆಯುವಂತಹ ವಿಧಾನ ಹೇಗೆ, ಮತ್ತು ಅವುಗಳನ್ನು ನಾವು ಬಹಳ ನೋಡುವಂಥ ವೇಳೆಯಲ್ಲಿ ಯಾವ ವಿಧಾನವನ್ನು ಅನುಸರಿಸಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ವಿದ್ಯಾರ್ಥಿಗಳೇ ಬರೆಯುವಂತಹ ವೇಳೆಯಲ್ಲಿ ನೀವು ಕಾಗುಣಿತ ದೋಷಗಳನ್ನು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಕನ್ನಡದಲ್ಲಿ ಅಂಕಗಳನ್ನು ಏನು ಮಾಡ್ತಾರೆ, ಕೆಲವೊಂದು ಸಂದು ತುಂಬ ಬರವಣಿಗೆ ದೋಷಗಳಿದ್ದರೆ ಅಲ್ಲಿ ಅಂಕಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸೊ ಆ ಒಂದು ದಿಶೆಯಲ್ಲಿ ಅವುಗಳೆಲ್ಲರೂ ಸಹ ನಾಳೆ ಬರೆಯುವಂತಹ ಪರೀಕ್ಷೆಯಲ್ಲಿ ನನಗೆ ಏನು ಅನುಭವದ ಆಧಾರದ ಮೇಲೆ ನಿಮ್ಮೆಲ್ರಿಗೂ ಸಹ ಸಂಭಾವ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಮತ್ತು ಹಾಗೆಯೇ ಜೊತೆಗೆ ಒಂದಷ್ಟು ಸಂಭಾವ್ಯ ಪ್ರಶ್ನೆಗಳನ್ನು ನಿಮ್ಮೆಲ್ರಿಗೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಸಮಯದ ಒಂದು ಅಭಾವವನ್ನು ಮಾಡಿಕೊಳ್ತಾರೆ ಅವುಗಳೆಲ್ಲರೂ ಸಹ ಒಂದು ರೀತಿ ಸಮಯವನ್ನು ಸರಿಯಾದಂಥ ಸಮಯಕ್ಕೆ ಸದುಪಯೋಗಪಡಿಸ್ಕೊಂಡು ಎಷ್ಟು ಅಂಕಗಳಿಗೆ ಕೇಳಿದರೆ ಅಷ್ಟೇ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರವನ್ನು ಬರೆಯೋದ್ರ ಮುಖಾಂತರ 3 ಗಂಟೆಯಲ್ಲಿ ನೀವು ಏನು ಬರೀಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇದೆ. ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಆ ಪ್ರಸ್ತುತಪಡಿಸಿರ್ತಕ್ಕಂತಹ ಒಂದು ವಿಚಾರಗಳನ್ನು ಮತ್ತೆ ಮನನ ಮಾಡ್ಕೊಳ್ಳೋದ್ರ ಮುಖಾಂತರ, ಅಲ್ಲದೆ ನಾಳೆ ಏಕೆಂದರೆ ಕಾಲಾವಕಾಶ ತುಂಬ ಕಡಿಮೆ ಇರೋದ್ರಿಂದ ಬಹುತೇಕ ನನ್ನ ಅನುಭವದ ಆಧಾರದ ಮೇಲೆ ನಿಮಗೆ ಏನೆಲ್ಲ ಕೇಳುವಂತಹ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಭಾವಿಸೋದ್ರ ಮುಖಾಂತರ ಅದಕ್ಕೆ ಉತ್ತರವನ್ನು, ಅದು ವ್ಯಾಕರಣಾಂಶ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಅಥವಾ ಕೆಲವು ಪ್ರಮುಖವಾಗಿರ್ತಕ್ಕಂಥ ಪದ್ಯಭಾಗಗಳಾಗಿರ್ಬೋದು, ಗದ್ಯಭಾಗ ಆಗಿರ್ಬೋದು, ಅಥವಾ ಪತ್ರಲೇಖನ ಆಗಿರ್ಬೋದು, ಪ್ರಬಂಧ, ಈ ರೀತಿ ಅನೇಕ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನೆಲ್ಲರೂ ಸಹ ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಂಡ್ರೆ ನಾನು ಇವತ್ತು ನಿಮಗೆ ಏನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಶ್ರಮಕ್ಕೂ ಒಂದು ಅರ್ಥ ಬರುತ್ತೆ. ಆ ಜೊತೆಗೆ ನೀವುಗಳೆಲ್ಲರೂ ಸಹ ಉತ್ತಮ ಅಂಕಗಳನ್ನು ಗಳಿಸ್ಕೊಂಡಿದ್ದೆ ಆದಲ್ಲಿ ನನ್ನ ಒಂದು ವಿಡಿಯೋಗಳಿಂದ ನಿಮಗೆ ಉಪಯೋಗ ಆಗಿದೆ ಅಂತಂದರೆ ಇದಕ್ಕೂ ನನ್ನ ಶ್ರಮಕ್ಕೂ ಒಂದು ಸಾರ್ಥಕ ಅಂತ ಹೇಳ್ಬೋದು. ಹೀಗಾಗಿ ನಾಳೆ ಬರೆಯುವಂತಹ ಪರೀಕ್ಷೆಯಲ್ಲಿ ತಾವುಗಳೆಲ್ಲರೂ ಸಹ ಏಕಚಿತ್ತತೆಯಿಂದ ಯಾವುದೇ ಗೊಂದಲವನ್ನು ಮಾಡಿಕೊಳ್ದಲೆ, ಏನು ನಿಮಗೆ ನಾಳೆ ಯಾವುದೇ ಭಯಭೀತಿ ಇಲ್ದಲೆ ಓದಿದ್ದೀರಾ, ಆ ಓದಿರ್ತಕ್ಕಂಥದ್ದನ್ನು ಮನನ ಮಾಡ್ಕೊಳ್ಳೋದ್ರ ಮುಖಾಂತರ ತಾವುಗಳು ನಾಳೆ ಎಲ್ಲ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಡ್ಲಿ. ಮತ್ತು ಹಾಗೆಯೇ ಉತ್ತಮ ಅಂಕಗಳನ್ನು ಗಳಿಸ್ಕೊಡ್ಲಿಕ್ಕೆ ನಾಳೆ ಪ್ರಾರಂಭ ಆಗಲಿ. ಮತ್ತು ಮೊದಲನೆಯದೇ ಕನ್ನಡ ಆಗಿರೋದ್ರಿಂದ ತಾವುಗಳೆಲ್ಲರೂ ಸಹ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ಲಿ. ತಾಯಿ ಶಾರದಾಂಬೆ ನಮ್ಮೆಲ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಶುಭವನ್ನು ಆಶಿಸ್ತಾ, ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೆಲ್ರಿಗೂ ಸಹ ಉಪಯೋಗ ಆಗಲಿ ಅಂತ ಹೇಳಿ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ ವಿದ್ಯಾರ್ಥಿಗಳೇ. ಎಲ್ರಿಗೂ ಸಹ ಗುಡ್ ಲಕ್.